ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಡಿಸೈನ್ನ ಯಾವ ರೀತಿ ಸಿಂಪಲ್ಲಾಗಿ ಕಟಿಂಗ್ ಮಾಡೋದು, ಫ್ರಂಟಲ್ಲಿ ವಿ ಶೇಪಲ್ಲಿ ಹಾಗೆಯೇ ಬ್ಯಾಕಲ್ಲೂ ಕೂಡ ಡಿಸೈನ್ ಬರುತ್ತೆ. ಆ ರೀತಿ ಡಿಸೈನ್ನ ಯಾವ ರೀತಿ ಕಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ. ಇವಾಗ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಕಟಿಂಗ್ ಅನ್ನೋದನ್ನು ಮಾಡಬೇಕು ಅಂತ. ಇವಾಗ ಫಸ್ಟ್ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಬಟ್ಟೆನ. ಮಧ್ಯಕ್ಕೆ ಈ ರೀತಿ ಫೋಲ್ಡಿಂಗ್ ಅನ್ನೋದನ್ನು ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋವಂಥ ಬಟ್ಟೆನ ನಾವು ಸ್ಲೀವ್ಸ್ಗೆ ಕಟ್ ಮಾಡ್ಕೋಬೇಕು. ನಮ್ಮದು ಎದೆ ಸುತ್ತಳತೆ ಎಷ್ಟಿರುತ್ತೆ ಅಳತೆ ಬ್ಲೌಸಲ್ಲಿ ಅಳತೆ ಮಾಡಿಕೊಂಡು ಈ ರೀತಿ ಅದಕ್ಕಿಂತ 3 ಇಂಚ್ ಎಕ್ಸ್ಟ್ರಾನ ಫೋಲ್ಡಿಂಗ್ ಅನ್ನೋದನ್ನು ಮಾಡ್ಕೋಬೇಕು. ಫಸ್ಟ್ ಅರ್ಧ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಬೆನ್ನಿನ ಉದ್ದ ಎಷ್ಟಿದೆ ಅಂತ ಟೇಪಲ್ಲಿ ಅಳತೆ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದು ಬಂದು 14.5 ಇಂಚಿದೆ, ಹಾಗಾಗಿ 14.5 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿರಿ, 14.5ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚ್ ಎಕ್ಸ್ಟ್ರಾ ಭುಜ ಜಾಯಿಂಟ್ ಮಾಡೋದಕ್ಕೋಸ್ಕರ ಮಾರ್ಕ್ ಮಾಡ್ಕೋಬೇಕು. ನಾನು ಪ್ರತಿಯೊಂದು ಬ್ಲೌಸನ್ನು ಕೂಡ ಇದೇ ರೀತಿ ಕಟ್ ಮಾಡ್ತೀನಿ ಅಲ್ವಾ, ಹಾಗಾಗಿ ನಿಮಗೂ ಕೂಡ ಡೈಲಿ ನೋಡ್ತಾ ಇದ್ದರೆ ಇದೇ ರೀತಿ ನಿಮಗೂ ಕೂಡ ಕಟಿಂಗ್ ಬರುತ್ತೆ. ಆವಾಗ ಬೇಗ ಕಟಿಂಗ್ ಅನ್ನೋದು ಆಗೋಗುತ್ತೆ. ಹಾಗಾಗಿ ಈ ಮೆಥಡ್ನಲ್ಲೇ ನಿಮಗೂ ಕೂಡ ಕಟಿಂಗ್ನ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದು 36 ಸೈಜ್ ಬ್ಲೌಸು. ಸೊ ಇದನ್ನು ಯಾವ ರೀತಿ ನೆಕ್ ವಿಡ್ತ್ ಬಂದು 2.25 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಭುಜ ಬಂದು 3.25 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ 3.25 ಇಲ್ಲಾಂದರೆ 3 ನಿಮಗೆ ಭುಜ ಕಡಿಮೆ ಬೇಕು ಅಂತಂದರೆ ನೀವು 3. ಸೊ ಹಾರ್ಮೋಲ್ ಬಂದು ಪ್ರತಿಯೊಬ್ಬರಿಗೂ ಅಷ್ಟೇ ನೀವು 6 ಇಂಚನ್ನೇ ಇಟ್ಕೋಬೋದು. ನಾನು ಇದಕ್ಕೆ 5.25 ಇಂಚ ಇಡ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಇಟ್ಕೊಂಡಾದಮೇಲೆ ಎದೆ ಸುತ್ತಳತೆನ ಫಸ್ಟು ಮಾರ್ಕ್ ಮಾಡ್ಕೋಬೇಕು. ಫಸ್ಟು 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಎದೆ ಸುತ್ತಳತೆನೂ ಕೂಡ ಇವಾಗ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 9 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಇವಾಗ ಹಾರ್ಮೋಲ್ನ ಯಾವ ರೀತಿ ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ. ಇದ್ರ 2ರ ಮಧ್ಯಕ್ಕೆ ಒಂದು ಡಾಟ್ ಹಾಕ್ಕೊಂಡು ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಟ್ಟರೆ ನಿಮಗೆ ಬ್ಯಾಕ್ದು ಆರ್ಮೋಲ್ ರೆಡಿ ಆಗುತ್ತೆ. ಇವಾಗ ಫ್ರಂಟಲ್ಲಿ ಕೂಡ ಇದೇ ರೀತಿ ಹಾಕಿದ್ರೆ ಫ್ರಂಟ್ ಆರ್ಮೋಲ್ ಕೂಡ ರೆಡಿ ಆಯಿತು. ಇದಾದಮೇಲೆ ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ಕೂಡ ಅಳತೆ ಬ್ಲೌಸಲ್ಲೇ ನೋಡ್ಕೋಬೇಕು. ಸೊ ಅಳತೆ ಬ್ಲೌಸಲ್ಲೇ ನೋಡಿಕೊಂಡು ಫ್ರಂಟದು ಬಂದು ವಿ ಶೇಪಲ್ಲಿದೆ, ಹಾಗಾಗಿ ಸ್ವಲ್ಪ ರೌಂಡ್ ಶೇಪ್ ಕೊಟ್ಟು ಸ್ವಲ್ಪ ಕೆಳಗಡೆಗೆ ಮಾಡಿದ್ರೆ ಅದು ಶೇಪ್ ಅನ್ನೋದು ಬರುತ್ತೆ. ನಾನು ತೋರಿಸ್ತೀನಿ ಕಟಿಂಗ್ ಮಾಡಿ ಯಾವ ರೀತಿ ಅಂತ. ಇದು ಬಂದು 6.5 ಇದೆ, 6.5ಗೆ ಇಟ್ಕೋತಾ ಇದ್ದೀನಿ. ನಿಮ್ಮದು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟಕ್ಕೇ ಅಳತೆ ತಗೊಂಡು ನೀವು ಕೂಡ ಅದನ್ನು ಮಾರ್ಕ್ ಮಾಡ್ಕೋಬೋದು. ಸೊ ಈ ರೀತಿ ಶೇಪ್ ಕೊಟ್ಟು ಈ ರೀತಿ ವಿ ಶೇಪ್ನ ಕೆಳಗಡೆ ಕೊಟ್ಟರೆ ಆಯಿತು. ತುಂಬಾ ಈಸಿಯಾಗಿ ಕಟಿಂಗ್ನ ಮಾಡ್ಕೋಬೋದು. ಇವಾಗ ಟ್ರೆಂಡಿಂಗ್ ಇರೋವಂಥ ಬ್ಲೌಸ್ ಡಿಸೈನ್ ಇದು. ಸೊ ಇದಾದಮೇಲೆ ಬೆಲ್ಟ್ ಪಟ್ಟಿಯಿಂದ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಎಷ್ಟಿದೆ ಅನ್ನೋದನ್ನು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ಉಕ್ಸ್ ಪಟ್ಟಿಯಿಂದ ಬೆಲ್ಟ್ ಪಟ್ಟಿವರೆಗೆ ಎಷ್ಟಿದೆ ಅನ್ನೋದನ್ನು ಕೂಡ ನೋಡಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ನೋಡಿ ಬೆಲ್ಟ್ ಪಟ್ಟಿವರೆಗೂ ಕೂಡ ಎಷ್ಟಿದೆ ಅನ್ನೋದನ್ನು ಮಾರ್ಕ್ ಮಾಡಿಕೊಂಡು ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾನ ಮಾಡ್ಕೊಳ್ಳಿ. ಯಾಕಂದರೆ ಬೆಲ್ಟ್ ಪಟ್ಟಿ ಕಡೆನೂ ಅರ್ಧ ಇಂಚು ಮತ್ತು ಒಂದು ಡಾಟ್ಗೋಸ್ಕರ ಅರ್ಧ ಇಂಚು ಹೋಗುತ್ತೆ. ಹಾಗಾಗಿ 1 ಇಂಚು ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೋಬೇಕು. ಇವಾಗ ಎಕ್ಸ್ಟ್ರಾ ಇರೋವಂಥ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಳ್ಳೋಣ. ಬೆಲ್ಟ್ ಪಟ್ಟಿ ಒಂದು ಸಪ್ರೇಟಾಗಿ ಕಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಪ್ರತಿಯೊಂದು ಅಳತೆಗೂ ಯಾವ ರೀತಿ ಬೆಲ್ಟ್ ಪಟ್ಟಿನ ಕಟ್ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದರದ್ದು ಸ್ಟಿಚಿಂಗ್ ವೀಡಿಯೋನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಫಸ್ಟು ಕಟಿಂಗ್ ವೀಡಿಯೋನ ನೋಡಿ, ಇದಾದಮೇಲೆ ನಿಮಗೆ ಸ್ಟಿಚಿಂಗ್ ವೀಡಿಯೋ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಕಟ್ ಮಾಡಬೇಕು, ಸ್ಟಿಚ್ ಮಾಡಬೇಕು ಅಂತ. ಸ್ಟಿಚಿಂಗು ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ವೀಡಿಯೋ ತುಂಬಾ ಲೆಂತಿ ಆಗುತ್ತೆ. ಆವಾಗ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಆಗುತ್ತೆ. ಸೊ ಇವಾಗ ಇದನ್ನು ಭುಜನ ಕಟ್ ಮಾಡ್ಕೋತಾ ಇದ್ದೀನಿ. 2 ಸೈಡ್ ಕೂಡ ಒಂದು ಸಮನಾಗಿ 2 ಸೈಡ್ ಕೂಡ ಫಸ್ಟು ಕಟ್ ಮಾಡ್ಕೋಬೇಕು. ನೋಡಿ, ಫ್ರಂಟಲ್ಲಿ ಮಾತ್ರ ಈ ರೀತಿ ಇಟ್ಕೊಂಡು ಭುಜನ ಕಟ್ ಮಾಡ್ಕೊಳ್ಳಿ. ಇದಾದಮೇಲೆ ಫ್ರಂಟ್ ಪಾರ್ಟ್ ಮಾತ್ರ ಈ ರೀತಿ ಎತ್ತಿಟ್ಕೊಂಡು 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಕಟ್ ಮಾಡಿದ್ರೆ ನಿಮಗೆ ಶೇಪ್ ಅನ್ನೋದು ಸಿಗುತ್ತೆ. ಸೊ ಇವಾಗ ಒಂದು ನಾಚನ್ನ ಹಾಕ್ಕೊಂಡು ಫ್ರಂಟ್ ಶೇಪು ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದೇ ಶೇಪಲ್ಲಿ ನೀಟಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಫ್ರಂಟ್ ಶೇಪ್ ಅನ್ನೋದು ರೆಡಿ ಆಗುತ್ತೆ. ಸೊ ಇವಾಗ ಮಧ್ಯ ಕಟಿಂಗ್ ಮಾಡಿಕೊಂಡ್ರೆ ಆಯಿತು. ಇದಾದಮೇಲೆ ಇವಾಗ ಬ್ಯಾಕಲ್ಲಿ ಡಿಸೈನ್ನ ಕಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಫ್ರಂಟ್ ಅನ್ನೋದು ರೆಡಿ ಆಯಿತು. ನೋಡಿ, ನಾನು ತೋರಿಸ್ತೀನಿ ರೀ ಯಾವ ರೀತಿ ಶೇಪ್ ಬಂದಿದೆ ಅಂತ.
ಸೊ ನೋಡಿ ಶೇಪ್ ಅನ್ನೋದು ಈ ರೀತಿ ಬಂದಿದೆ. ನಿಮಗೆ ಕಾಣಿಸ್ಲಿಲ್ಲ ಅಂದರೆ ನೋಡಿ ಈ ರೀತಿ. ಇವಾಗ ಇದಾದಮೇಲೆ ಇವಾಗ ಬ್ಯಾಕ್ ಡಿಸೈನ್ನ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಡೀಪ್ ಎಷ್ಟಿದೆ ಅನ್ನೋದನ್ನು ಫಸ್ಟು ನೋಡಿ ಅದಕ್ಕೇ ಕರೆಕ್ಟಾಗಿ ಆರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ಫಸ್ಟು ಬ್ಯಾಕ್ ಡೀಪ್ ತುಂಬಾ ಡೀಪ್ ಇದೆ ಇದು, ಹಾಗಾಗಿ ಆ ಡೀಪ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಇದಾದಮೇಲೆ ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಬಾಕ್ಸ್ ಶೇಪಲ್ಲಿ ಹಾಕ್ಕೊಳ್ಳಿ. ಅದು ಡಿಸೈನ್ಗೆ ಬೇಕಲ್ವ, ಹಾಗಾಗಿ ಮೇಲ್ಗಡೆ ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡ್ಕೊಳ್ಳೋಣ ನಾವು ಕಟಿಂಗ್ ಮಾಡುವಾಗ ಡಿಸೈನ್ ಯಾವ ಶೇಪಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬೇಕಾದರೆ ಮಾರ್ಕ್ ಅನ್ನೋದನ್ನು ಮಾಡ್ಕೋಬೋದು. ಸೊ ನೋಡಿ ಈ ರೀತಿ ರೌಂಡ್ ಶೇಪಲ್ಲಿ ನಾವು ಎಲ್ಲಿ ಗೀಟನ್ನ ಹಾಕ್ಕೊಂಡಿದ್ದೀವಿ ಅಲ್ವಾ, ಫಸ್ಟ್ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಬೇಕು. ಲೈನ್ ಅನ್ನೋದು ಸ್ವಲ್ಪ ಕೆಳಗಡೆಗೆ ಹಾಕಿದ್ದೀನಿ. ನಾನು ಇವಾಗ ರೌಂಡ್ ಶೇಪ್ ಕೊಟ್ಟಿದ್ದೀನಿ, ಅಲ್ಲಿಗೆ ಬಂದರೆ ಅದು ಡಿಸೈನ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಇದಾದಮೇಲೆ ಈ ರೀತಿ ಶೇಪ್ ಕೊಟ್ಟು ಸ್ಟ್ರೈಟ್ ಕೊಟ್ಟು ರೌಂಡ್ ಶೇಪ್ ಕೆಳಗಡೆ ಕಟ್ ಮಾಡಿಕೊಂಡ್ರೆ ಆಯಿತು. ಅಲ್ಲಿ ನಾವು ರೌಂಡ್ ಶೇಪ್ ಅನ್ನೋದನ್ನು ಕೊಟ್ಟಿದ್ದೀವಿ ಅಲ್ವಾ, ಅಲ್ಲಿಗೆ ಒಂದು ದಾರ ಬರುತ್ತೆ. ಆವಾಗ ಅದು ಟ್ರೆಂಡಿಂಗ್ ಆಗಿ ಡಿಸೈನ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ ಈ ರೀತಿ ಶೇಪ್ ಅನ್ನೋದನ್ನು ತೆಗೆದಾದ್ಮೇಲೆ ಅದನ್ನು ಕಟಿಂಗ್ ಮಾಡಿಕೊಂಡ್ರೆ ಆಯಿತು. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಡಿಸೈನ್ನ ಕಟ್ ಮಾಡ್ಕೋಬೋದು ಅಂತ. ಇದರ ಸ್ಟಿಚಿಂಗ್ ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆಯೇ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.